ಯಾವಾಗ್ಲೂ ಪಾಪಕರ್ಮ ಮಾಡ್ತಾನೆ ಇರ್ತಾರೆ. ಆದ್ರೆ ಆ ಗರುಡ ಪುರಾಣ ಯೂಟ್ಯೂಬ್ ಅಲ್ಲೆಲ್ಲ ನೋಡ್ತಾ ಇರ್ತಾರಲ್ಲ, ಗೊತ್ತಿರುತ್ತೆ ಮುಂದೆ ನಮ್ಮನ್ನ ನರಕಲೋಕದಲ್ಲಿ ಹಂಗ್ ಮಾಡ್ಬೋದು, ಸ್ವರ್ಗಲೋಕದಲ್ಲಿ ಹಂಗ್ ಮಾಡ್ಬೋದು ಅಂತ. ಯಾವ್ದು ಇಲ್ಲ, ಇರೋ ಲೈಫ್ ಅಲ್ಲಿ ಒಳ್ಳೆ ಕೆಲಸ ಮಾಡಿ. ಆಮೇಲೆ ಈ ಫಿಲಮ್ ಅಲ್ಲಿ ಏನ್ ತೋರಿಸಿದ್ದಾರೆ ಅಂದ್ರೆ, ಒಬ್ಬ ಮನುಷ್ಯ ಯಾವಾಗ ಒಂದ್ ತಪ್ಪು ಮಾಡ್ತಾನೋ ಅವಾಗ ದೇವ್ರೇ ದಾರಿ ತೋರಿಸಿ ನೀನ್ ಮಾಡಿರೋ ತಪ್ಪು ಅಂತ ತಿಳಿಸ್ತಾರೆ. ಅದು ನರ್ಕಲೋಕ ಮತ್ತೆ ಸ್ವರ್ಗಲೋಕ ಎರಡು. ಉಪೇಂದ್ರ ಅವ್ರನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಶಿವನಾಗಿ ಉಪೇಂದ್ರ, ಯಮಧರ್ಮನ ರಾಯ ಆಗಿ ರಾಜ್ಬಿ ಶೆಟ್ಟಿ ಅವ್ರಿಗೆ ಒಳ್ಳೆ ಬುದ್ಧಿ ನೀತಿ ಕಲ್ಸ್ಕೊಡ್ತಾರೆ. ಶಿವಣ್ಣ ಅವ್ರದ್ದು ಶಿವ ಎಷ್ಟೊಂದು ರೂಪಗಳನ್ನ ಒಂದೇ ಸರಿ ತೋರಿಸ್ತಾರೆ. ಅಂದ್ರೆ ಹೆಣ್ಣಿನ ರೂಪ ಆಗಿರ್ಬೋದು, ಶಿವನ್ ಎಷ್ಟೊಂದು ಟೈಪ್ಸ್ ಇರುತ್ತಲ್ಲ ಅದೆಲ್ಲ ಟೈಪ್ಸ್ ಒಂದೇ ಶಾರ್ಟ್ ಅಲ್ಲಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ತೋರಿಸ್ತಾರೆ. ತುಂಬಾ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್. ನಾವು ಅಷ್ಟೇ ದೊಡ್ಡವರಲ್ಲ ಸರ್ ಮಾತಾಡಕ್ಕೆ, ಆದ್ರೆ ನಾನೇ ಎಷ್ಟೇ. ಆದ್ರೆ ಕನ್ನಡ ಇಂಡಸ್ಟ್ರಿ ಅಂದ್ರೆ ಎಲ್ಲಾ ಪಿಕ್ಚರ್ ನೋಡ್ಲೇಬೇಕು. ಅಂದ್ರೆ ಇವಾಗ ಈ ಮೂವಿ ಚೆನ್ನಾಗಿಲ್ಲ ಅಂತ ಹೇಳ್ಬಾರ್ದು, ಯಾಕಂದ್ರೆ ಅಂಜುಂಜನಿ ಅವರೆಲ್ಲರೂ ಕಷ್ಟಪಟ್ಟು ಫಿಲಂ ತೆಗೆದಿರ್ತಾರೆ. ಫಿಲಂ ಚೆನ್ನಾಗಿಲ್ಲ ಅಂತ ಹೇಳ್ಬಾರ್ದು. ನೆಗೆಟಿವ್ ಕಮೆಂಟ್ಸ್ ಮಾಡೋದಂದ್ರೆ ನೋಡ್ಬೇಡಿ, ಚೆನ್ನಾಗಿಲ್ಲ ಅಂದ್ರೆ ನೋಡಕ್ ಹೋಗ್ಬೇಡಿ. ಆದ್ರೆ 4-5 ಜನಕ್ಕೆ ಚೆನ್ನಾಗಿಲ್ಲ ಹೋಗ್ಬೇಡಿ ಅಂತ ಹೇಳ್ಬಾರ್ದು, ನೋಡ್ಬೇಡಿ ಚೆನ್ನಾಗಿಲ್ಲ. ಆದ್ರೆ 45 ಮೂವಿ ಅಂತೂ 4-5 ದಿನ, ಬರೀ 4-5 ದಿನ ಅಲ್ಲ, 3 ದಿನ ಓಡೋಷ್ಟು ಪಿಕ್ಚರ್ ಇದೆ. ಚೆನ್ನಾಗಿ